ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಸಂವಿಧಾನದ ನಾಶ ಆಗಿಬಿಡುತ್ತೆ ಅಂತ ಮೋದಿ ವಿರುದ್ಧವಾಗಿ ಮತ್ತೆ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಮೋದಿ ಮತ್ತೆ ಪ್ರಧಾನಿ ಆದರೆ ಸಂವಿಧಾನದ ನಾಶ ನಿಶ್ಚಿತ. ಬಿಜೆಪಿ ಆರ್ಎಸ್ಎಸ್ ಹಿಂದೂಸ್ತಾನಕ್ಕೆ ವಂಚನೆ ಮಾಡ್ತಾ ಇವೆ. ನರೇಂದ್ರ ಮೋದಿ ಅವರಿಗೆ ಜನರೇ ತಕ್ಕ ಶಾಸ್ತಿ ಮಾಡ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. देशवासियों के साथ ये क्या किया जा रहा है? भाइयों बहनों, ये संविधान है. ये हिंदुस्तान के वंचित लोगों की रक्षा करता है, आपकी रक्षा करता है. बीजेपी और आरएसएस, नरेंद्र मोदी इसको मिटाना चाहते हैं. अगर ये मिट जाएगा, हटा दिया जाएगा, तो हर रोज जो वीडियो में हुआ हिंदुस्तान के वंचित लोग 10 ವರ್ಷಗಳ ಸಾಧನೆಯನ್ನು ಮುಂದಿಟ್ಟು ಜನರ ಬಳಿಯಲ್ಲಿ ಮತ ಕೇಳಬೇಕಿವರು. ಪ್ರಧಾನಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಬರೀ ಮಾತನಾಡೋ ಬದಲು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕು. ಕೆಲಸಗಳ ಆಧಾರದ ಮೇಲೆ ಯಾಕೆ ನರೇಂದ್ರ ಮೋದಿ ಅವರು ಮತ ಕೇಳ್ತಾ ಇಲ್ಲ? ಯಾವ ವಿಷಯ ಹೇಳಿಕೊಂಡು ಅಧಿಕಾರಕ್ಕೆ ಇವರು ಬಂದಿದ್ದರು ನೆನಪಿದೆಯಾ ನಿಮಗೆ? ಅವತ್ತು ಆ ವಿಷಯ ಎಲ್ಲ ಹೇಳಿ. ಇವತ್ತು ಆ ಯಾವ ವಿಷಯವನ್ನು ನೀವು ಮಾತನಾಡದೆ ಏನೇನೋ ವಿಷಯ ಮಾತನಾಡಿಕೊಂಡು ಮತವನ್ನು ಯಾಕೆ ಕೇಳ್ತಾ ಇದ್ದೀರಾ? ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದಕ್ಕೆ ಉತ್ತರ ಕೊಡಿ ನೀವು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. बदल सकते बोल के, अरे दलितों का रिजर्वेशन तुम नहीं दिए, डॉक्टर बाबा साहब अंबेडकर लड़ के लिए हैं पुणे पैक्ट में. 1932 1935 में बहुत मजबूत लड़ाई करके उन्होंने दिलाया है. तुम क्या देते हो? तुम तो लेने वाले हो.